ನಿಮಗೂ ಈ ರೀತಿ ಆಗಿದೆಯಾ? ಜನರ ಮುಂದೆ ಮಾತಾಡೋಕೆ ಕೈ ಕಾಲುಗಳು ನಡುಗಿದಂತೆ, ನಾನು ಇದಕ್ಕೆ ಯೋಗ್ಯವೇ ಅನ್ನೋ ಗೊಂದಲ, ಅವಕಾಶಗಳು ಬಂದರೂ ನಾನು ಮಾಡಲಾರೆ ಅಂತ ಹಿಂದೆ ಸರಿದು ಬಿಡೋದು. ಇವೆಲ್ಲ ಸಮಸ್ಯೆಗಳ ಹಿಂದೆ ಒಂದು ಕಾರಣ ಇದೆ, ಅದೇ ಆತ್ಮವಿಶ್ವಾಸದ ಕೊರತೆ. ಇದರಿಂದ ಟ್ಯಾಲೆಂಟ್ ಇದ್ರೂ ಹೇಗೆ ಬಳಸಿಕೊಳ್ಳಬೇಕು ಅನ್ನೋ ಗೊಂದಲ, ಕನಸು ಇದ್ರೂ ಮುಂದೆ ಹೆಜ್ಜೆ ಇಡಲು ಧೈರ್ಯ ಇರಲ್ಲ. ಆದ್ರೆ ಒಳ್ಳೆಯ ಸುದ್ದಿ ಏನಂದ್ರೆ, ಸೆಲ್ಫ್ ಕಾನ್ಫಿಡೆನ್ಸ್ ಹುಟ್ಟಿನಿಂದ ಬರೋದಿಲ್ಲ, ಅದು ಅಭ್ಯಾಸದಿಂದ ಬರುವಂತಹದ್ದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿರುವುದು ಸೆಲ್ಫ್ ಕಾನ್ಫಿಡೆನ್ಸ್ ಹೇಗೆ ಬೆಳೆಸಿಕೊಳ್ಳುವುದು, ಬೇರೆಯವರ ಮುಂದೆ ಹೇಗೆ ಪ್ರೆಸೆಂಟ್ ಆಗಿ ಕಾಣಿಸೋದು ಅಂತ. ಈ 3 ಸೂತ್ರದಿಂದ ತಿಳಿಯೋಣ ಬನ್ನಿ. ಮೊದಲನೆಯದಾಗಿ ಡ್ರೆಸ್ಸಿಂಗ್ ಸೆನ್ಸ್. ಒಂದು ಹುಡುಗನಿಗೆ ಮಾತನಾಡೋ ಧೈರ್ಯ ಇತ್ತು, ಜ್ಞಾನವೂ ಇತ್ತು, ಆದ್ರೆ ಜನರ ಮುಂದೆ ನಿಲ್ಲುವಾಗ ಸದಾ ಹಿಂದೆ ಸರಿಯುತ್ತಿದ್ದ. ಯಾಕೆ ಅಂದ್ರೆ ಅವನಿಗೆ ತನ್ನ ಮೇಲೆ ನಂಬಿಕೆ ಇರಲಿಲ್ಲ. ಕನ್ನಡಿಯಲ್ಲಿ ನೋಡಿದಾಗಲೆಲ್ಲ ನಾನು ಸರಿಯಾಗಿ ಕಾಣ್ತಾ ಇದ್ದೀನಾ ಅನ್ನೋ ಪ್ರಶ್ನೆ. ಒಂದು ದಿನ ಅವನು ಚೇಂಜ್ ಮಾಡಿದ್ದು ತನ್ನ ಡ್ರೆಸ್ಸಿಂಗ್ ಸೆನ್ಸ್. ಕ್ಲೀನ್ ಬಟ್ಟೆ, ಸರಿಯಾದ ಫಿಟ್ಟಿಂಗ್, ಸಿಂಪಲ್ ಸ್ಟೈಲ್, ಇಷ್ಟೇ. ಅದೇ ದಿನ ಜನರ ಮುಂದೆ ನಿಂತಾಗ ಸರಿಯಾದ ಬಾಡಿ ಲ್ಯಾಂಗ್ವೇಜ್ ಜೊತೆಗೆ ಮಾತು ಸ್ಪಷ್ಟವಾಗಿ ಬಂತು. ಕಣ್ಣುಗಳಲ್ಲಿ ಕಾನ್ಫಿಡೆನ್ಸ್ ಕಾಣಿಸಿಕೊಂಡಿತು. ಅವನಿಗೆ ಅರ್ಥ ಆಯಿತು, ಡ್ರೆಸ್ಸಿಂಗ್ ಸೆನ್ಸ್ ಅಂದ್ರೆ ಶೋ ಅಪ್ ಅಲ್ಲ, ಅದು ನಿಮಗೆ ನೀವು ನೀಡುವ ಗೌರವ ಎಂದು. ನಾವು ಚೆನ್ನಾಗಿ ಡ್ರೆಸ್ ಮಾಡಿದಾಗ ನಮ್ಮ ಮನಸ್ಸು ಪಾಸಿಟಿವ್ ಆಗುತ್ತದೆ, ನಮ್ಮ ನಡೆ ಬದಲಾಗುತ್ತದೆ, ಸೆಲ್ಫ್ ಕಾನ್ಫಿಡೆನ್ಸ್ ನ್ಯಾಚುರಲಿ ಹೆಚ್ಚಾಗುತ್ತದೆ. ನೀವು ಎಕ್ಸ್ಪೆನ್ಸಿವ್ ಬಟ್ಟೆ ಹಾಕಬೇಕು ಅನ್ನೋದಿಲ್ಲ, ಬದಲಾಗಿ ನೀಟಾಗಿ ಕಾನ್ಫಿಡೆನ್ಸ್ ಆಗಿ ಕಾಣಬೇಕು. ಏಕೆಂದರೆ ನೀವು ನಿಮ್ಮನ್ನ ಹೇಗೆ ನೋಡ್ಕೊಳ್ತೀರೋ ಅದೇ ರೀತಿ ಜಗತ್ತು ನಿಮ್ಮನ್ನ ನೋಡೋದು. ಎರಡನೇದಾಗಿ ಪಾಸಿಟಿವ್ ಸೆಲ್ಫ್ ಟಾಕ್. ನಿಮ್ಮ ಜೊತೆಗೆ ಪ್ರತಿದಿನ ಮಾತನಾಡುವ ವ್ಯಕ್ತಿ ಯಾರು ಗೊತ್ತಾ? ನೀವೇ. ನೀವು ನಿಮ್ಮೊಡನೆ ಮಾತನಾಡುವ ಮಾತುಗಳು. ಅವು ಶಬ್ದವಾಗಿ ಹೊರಬರದಿದ್ದರೂ ಮನಸ್ಸಿನ ಒಳಗೆ ದಿನವಿಡೀ ನಡೆಯುತ್ತಿರುತ್ತವೆ. ನನ್ನಿಂದ ಆಗುವುದಿಲ್ಲ, ನಾನು ಯಾವಾಗಲೂ ಹಿಂದೆ. ಈ ಮಾತುಗಳು ನಿಧಾನವಾಗಿ ನಿಮ್ಮ ಮನಸ್ಸಿನಲ್ಲಿ ಬೇರು ಬಿಡುತ್ತವೆ. ಆ ಬೇರುಗಳು ಆತ್ಮವಿಶ್ವಾಸವನ್ನ ದುರ್ಬಲಗೊಳಿಸುತ್ತವೆ. ಆದರೆ ಅದೇ ಮನಸ್ಸಿಗೆ ನಾವು ಬೇರೆ ಮಾತು ಹೇಳಿದರೆ, ನಾನು ಕಲಿಯುತ್ತಿದ್ದೇನೆ, ಪ್ರಯತ್ನವೇ ನನ್ನ ಶಕ್ತಿ, ನನ್ನೊಳಗೆ ಸಾಮರ್ಥ್ಯ ಇದೆ, ಈ ಮಾತುಗಳು ಆತ್ಮವಿಶ್ವಾಸಕ್ಕೆ ಅಡಿಪಾಯವಾಗುತ್ತವೆ. ಮೂರನೇದಾಗಿ ಸ್ಮಾಲ್ ವಿನ್ಸ್. ಬಹುತೇಕ ಜನ ಹೀಗೆ ಯೋಚಿಸ್ತಾರೆ, ನಾನು ದೊಡ್ಡ ಸಾಧನೆ ಮಾಡಿದ್ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಆದರೆ ನಿಜಾಂಶ ಇದಕ್ಕೆ ವಿರುದ್ಧವಾಗಿದೆ. ಮೊದಲು ಕಾನ್ಫಿಡೆನ್ಸ್ ಬರುತ್ತೆ, ನಂತರ ದೊಡ್ಡ ಸಾಧನೆಗಳು. ನಾವು ಪ್ರತಿದಿನ ಸಾಧಿಸಬಹುದಾದ ಸಣ್ಣ ಯಶಸ್ಸುಗಳು ದೊಡ್ಡ ಪ್ರಶಸ್ತಿ ಅಲ್ಲ, ಬದಲಿಗೆ ಆತ್ಮವಿಶ್ವಾಸದ ಅಡಿಪಾಯ. ಈ ಚಿಕ್ಕ ಗೆಲುವುಗಳೇ ನಮ್ಮ ಮನಸ್ಸಿಗೆ ಒಂದು ಸಂದೇಶ ಕೊಡುತ್ತವೆ, ನಿನ್ನಿಂದ ಆಗುತ್ತದೆ, ನೀನು ನಿನ್ನ ಮೇಲೆ ನಂಬಿಕೆ ಇಡಬಹುದು ಎಂದು. ಒಂದು ಎಕ್ಸಾಂಪಲ್ ಮೂಲಕ ನೋಡೋದಾದ್ರೆ, ಒಬ್ಬ ವಿದ್ಯಾರ್ಥಿಗೆ ಓದಬೇಕು ಅನ್ನೋ ಆಸೆ ಇತ್ತು, ಆದ್ರೆ ನನ್ನಿಂದ ಆಗಲ್ಲ ಅನ್ನೋ ಭಯ ಹೆಚ್ಚು. ಅವನು ದಿನಕ್ಕೆ 1 ಗಂಟೆ ಓದೋ ಗುರಿ ಇಡದೆ ದಿನಕ್ಕೆ 10 ನಿಮಿಷ ಓದೋ ನಿರ್ಧಾರ ಮಾಡಿದ. ಆ 10 ನಿಮಿಷಗಳು ಅವನಿಗೆ ಓದೋ ಅಭ್ಯಾಸ ಕೊಟ್ಟವು ಮತ್ತು ಆ ಅಭ್ಯಾಸ ಅವನಿಗೆ ನಂಬಿಕೆ ಕೊಟ್ಟಿತು. ಕೆಲವೇ ತಿಂಗಳಲ್ಲಿ ಆ ವಿದ್ಯಾರ್ಥಿ ದಿನಕ್ಕೆ ಗಂಟೆಗಳ ಕಾಲ ಓದುವಂತವನಾದ. ಇಲ್ಲಿ ಬದಲಾವಣೆ ದೊಡ್ಡದಾಗಿತ್ತು, ಆದರೆ ಆರಂಭ ಚಿಕ್ಕ ಗೆಲುವಿನಿಂದ. ಈ ಜಗತ್ತಿನಲ್ಲಿ ನಿಮ್ಮನ್ನ ನಂಬದವರು ಬಹಳ ಜನ ಇರುತ್ತಾರೆ, ಆದ್ರೆ ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಂಡ ಕ್ಷಣವೇ ನಿಮ್ಮ ಸೋಲು ಆರಂಭವಾಗುತ್ತದೆ. ಇವತ್ತು ನಿಮ್ಮೊಳಗೆ ಭಯ ಇರಬಹುದು, ಸಂದೇಹ ಇರಬಹುದು, ಆದ್ರೆ ಆ ಭಯದ ಮಧ್ಯೆಯೇ ನಿಂತು ನಾ ಮಾಡಬಲ್ಲೆ ಎಂದು ನೀವು ನಿಮ್ಮಲ್ಲೇ ಹೇಳಿಕೊಂಡರೆ ಅದೇ ಸೆಲ್ಫ್ ಕಾನ್ಫಿಡೆನ್ಸ್ ನ ಮೊದಲ ಹೆಜ್ಜೆ. ಯಶಸ್ಸು ಮೊದಲು ಬರುವುದಿಲ್ಲ, ಮೊದಲು ನಂಬಿಕೆ ಬರಬೇಕು. ನಿಮ್ಮ ಮೇಲೆ ನಂಬಿಕೆ ಇಟ್ಟ ದಿನದಿಂದಲೇ ನಿಮ್ಮ ಜೀವನ ಬದಲಾಗಲು ಶುರುವಾಗುತ್ತದೆ. ಆದ್ದರಿಂದ ಇವತ್ತಿನಿಂದ ಒಂದು ನಿರ್ಧಾರ ಮಾಡಿ, ನಿಮ್ಮನ್ನ ಕಡಿಮೆ ಮಾಡಿಕೊಳ್ಳಬೇಡಿ, ನಿಮ್ಮ ಸಾಮರ್ಥ್ಯವನ್ನ ಅನುಮಾನಿಸಬೇಡಿ. ನೀವು ಸಾಮಾನ್ಯ ಅಲ್ಲ, ನೀವು ಶಕ್ತಿಶಾಲಿ, ನೀವು ಬದಲಾವಣೆ, ನೀವು ನಿಮ್ಮ ಜೀವನದ ಹೀರೋ. ಈ ಕ್ಷಣ ನಿಮ್ಮೊಳಗೆ ಓಡ್ತಾ ಇರೋ ಯೋಚನೆಯ ಬಗ್ಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಂಚಿಕೊಳ್ಳಿ.
ಈ ವಿಡಿಯೋ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಟೇ ಶೈನ್. ನಮಸ್ತೆ.